ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ ಹ್ಯಾಕರ್. ನಾನು ಹೇಳ್ದಂಗೆ ನಮ್ಮ ಕರೆಂಟ್ ಅಫೇರ್ ಸೀರೀಸ್ ಆರಂಭವಾಗಿದೆ. ಇದರ ಫಸ್ಟ್ ವಿಡಿಯೋ ಇದು ಮೇ 9ರ ಕರೆಂಟ್ ಅಫೇರ್ಸ್ ಪ್ರಜಾವಾಣಿ ಪೇಪರ್ನ ವಿಡಿಯೋ. ಇದರ ಫಸ್ಟ್ ವಿಡಿಯೋ ಈಗ ಪೋಸ್ಟ್ ಆಗ್ತಾ ಇದೆ. ಪ್ರಜಾವಾಣಿ ಪೇಪರ್ನಲ್ಲಿ ಫ್ರಂಟ್ ಪೇಜ್ನಲ್ಲಿ ನಂಗೆ ಸಿಕ್ಕಂತ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ಇದು ಸುಪ್ರೀಂ ಕೋರ್ಟ್ನ ಒಂದು ಸ್ಟೇಟ್ಮೆಂಟ್. ಇದು ಮಾರಾಟದಲ್ಲಿ ಭಾಗಿಯಾಗಿ ಮೇಲ್ಮನವಿ ಸಲ್ಲಿಸುವಂತಿಲ್ಲ. ಭೂಮಿ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಪಾಲುದಾರರಾಗಿರುವ ವ್ಯಕ್ತಿಗಳು ನಂತರ ಅದರ ಮಾರಾಟ ಪ್ರಕ್ರಿಯೆಯನ್ನು ಪ್ರಶ್ನಿಸುವಂತಿಲ್ಲ ಅನ್ನೋ ಯಾವುದೋ ಒಂದು ಕೇಸ್ ಬಗ್ಗೆ ನಡೀತಾ ಇತ್ತು. ಅದರಲ್ಲಿ ಇದೊಂದು ಇಂಪಾರ್ಟೆಂಟ್ ಆದ ಸ್ಟೇಟ್ಮೆಂಟ್, ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಈ ಕೇಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಬಹುದು. ಬ್ರೀಫ್ ಆಗಿ ಹೇಳೋದಾದ್ರೆ 1977 ನಲ್ಲಿ ಒಂದು ಜಮೀನು ಮಂಜೂರಾಗಿರುತ್ತೆ. ಮತ್ತೆ 1997 ನಲ್ಲಿ ಆ ಮೊದಲ ವರ್ಗಾವಣೆ ನಡೆದು 2003ರಲ್ಲಿ ಸೀತಮ್ಮನವರು ಅದನ್ನ ಕೊಂಡ್ಕೊಳ್ತಾರೆ. ಅದಾದ 3 ವರ್ಷಗಳ ಬಳಿಕ ಅಂದ್ರೆ ಮಂಜೂರಾಗಿ 15 ವರ್ಷ ನಂತರ ಆ ಮೂಲ ಓನರ್ ಏನಿರ್ತಾರೋ ಅವರ ಮಕ್ಕಳು ಬಂದ್ಬಿಟ್ಟು PTCL ಕಾಯ್ದೆಯ ಸೆಕ್ಷನ್ 4ರ ಅನುಸಾರ ಭೂಮಿಯನ್ನ ಮಾರಾಟ ಮಾಡುವ ಮೊದಲು ಸರ್ಕಾರದ ಅನುಮತಿ ತಗೊಳ್ಬೇಕು ಅನ್ನೋ ಕೇಸನ್ನ ಅವ್ರ ಮೇಲೆ ಹಾಕಿ ತಮ್ಮ ಕಡೆನೆ ಕೇಸ್ ಕೂಡ ಆಗುತ್ತೆ. ಹೈಕೋರ್ಟ್ ಅವ್ರ ಪರನೇ ತೀರ್ಪು ನೀಡುತ್ತೆ. ಆದ್ರೆ ಸೀತಮ್ಮ ಅವರು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಸೀತಮ್ಮ ಅವ್ರ ಕಡೆನೆ ಜಡ್ಜ್ಮೆಂಟ್ ಅನ್ನ ನೀಡುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಕೊಟ್ಟಿದ್ದಾರೆ ಇಲ್ಲಿ, ನೀವು ಬೇಕಾದ್ರೆ ಓದ್ಕೊಳ್ಬಹುದು. ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ ಇದೆ, ನೋಡ್ಕೊಳ್ಳಿ. ಮೈಸೂರಿನ ಶಿವಲಿಂಗಪ್ಪ ಅವರ ಕೃತಿ ಮಹಾ ಮಾನವತಾವಾದಿ ಬಸವಣ್ಣ. ಈ ಕೃತಿ ಮಲಯಾಳಂಗೆ ಅನುವಾದ ಆಗ್ತಾ ಇದೆ. ಮೇ 10ರಂದು ಕೇರಳದ ಅಲಪ್ಪುಳ ಜಿಲ್ಲೆಯ ಉಚಿರಾಪಟ್ಟಣದಲ್ಲಿ ನಡೆಯುವ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಬಿಡುಗಡೆಯಾಗಲಿದೆ. ಇದ್ರ ಆತರು ಮತ್ತೆ ಈ ಕೃತಿ ಹೆಸರನ್ನು ಸ್ವಲ್ಪ ನೆನ್ಪಿಟ್ಕೊಳ್ಬೇಕು ನಾವು. ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಯಾರು ಬರೀತಿರ್ತಾರೋ, ಪರ್ಟಿಕ್ಯುಲರ್ ಪೇಪರ್ ಕನ್ನಡ ಇರುತ್ತಲ್ಲ, ಅದರಲ್ಲಿ ಬರೆಯೋರಿಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ಕಡೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ, ನೋಡ್ಕೊಳ್ಳೋದಾದ್ರೆ ಅಳಿವಿನಂಚಿನ 23 ರಣಹದ್ದು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಗಣತಿ ಕಾರ್ಯ. ರಣಹದ್ದುಗಳ ಗಣತಿಯನ್ನು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹಮ್ಮಿಕೊಂಡಿರ್ತಾರೆ. ಅದರಲ್ಲಿ IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಏನು ಕೆಂಪು ಪಟ್ಟಿಯಲ್ಲಿರುವ ಬಿಳಿ ಗರಿಯ ರಣಹದ್ದು, ವೈಟ್ ರಂಪ್ಡ್ ವಲ್ಚರ್, ಕೆಂಪು ತಲೆಯ ರಣಹದ್ದು, ನೀಳಕೊಕ್ಕಿನ ರಣಹದ್ದು, ಇಂಡಿಯನ್ ವಲ್ಚರ್ ಮತ್ತು ಈಜಿಪ್ಟ್ ತಳಿಯ ರಣಹದ್ದುಗಳು ಫೆಬ್ರವರಿ ನಡೆದ ಗಣತಿಯಲ್ಲಿ ಕಾಣಿಸಿಕೊಂಡಿವೆ. ಇದರಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋ ಅಂದ್ರೆ ಸ್ವಲ್ಪ ಇಲ್ಲಿ ನೋಡ್ಕೊಳ್ಬಹುದು. ಬಿಳಿ ಗರಿಯ ರಣಹದ್ದು, ವೈಟ್ ರಂಪ್ಡ್ ವಲ್ಚರ್ ಅಂತ ಕರೀತಾರೆ ಅದಕ್ಕೆ ಸೈಂಟಿಫಿಕ್ ನಲ್ಲಿ. ಇಲ್ಲಿ ಕನ್ನಡದಲ್ಲಿ ಬಿಳಿ ಗರಿಯ ರಣಹದ್ದು ಇದು, ಮತ್ತೆ ಕೆಂಪು ತಲೆಯ ರಣಹದ್ದು, ನೀಳಕೊಕ್ಕಿನ ರಣಹದ್ದು, ಇಂಡಿಯನ್ ವಲ್ಚರ್, ಈಜಿಪ್ಟ್ ತಳಿಯ ರಣಹದ್ದು ಇವೆಲ್ಲ ಕಾಣಿಸ್ಕೊಂಡಿದ್ದಾವೆ. ಸ್ವಲ್ಪ ತಿಳ್ಕೊಂಡಿರ್ತೀವಿ, ಬೇಕಾಗ್ಬೋದು. ನೆಕ್ಸ್ಟ್ ಟಾಪಿಕ್ ಹೋಗೋದಾದ್ರೆ ಇಲ್ಲಿ ಸಾಲುಮರದ ತಿಮ್ಮಕ್ಕನವರು ತೀರ್ಕೊಂಡು ಈಗ ಸ್ವಲ್ಪ ದಿನ ಆಗಿದೆ. ಅವರ ಹೆಸರಿನಲ್ಲಿ 25 ಕೋಟಿ ವೆಚ್ಚದಲ್ಲಿ ಒಂದು ಸ್ಮಾರಕನ ನಿರ್ಮಿಸಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಹಳೇಬೀಡಿನ ಯುನೆಸ್ಕೋ ತಾಣದಲ್ಲಿ 10 ಎಕರೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ. ಹಳೇಬೀಡಿನಲ್ಲಿ ಇವರು ಸ್ಮಾರಕನ ನಿರ್ಮಿಸಲಿಕ್ಕೆ ಮುಂದಾಗಿದ್ದಾರೆ. ಸ್ವಲ್ಪ ತಿಳಿದಿಟ್ಕೊಳ್ಳಿ ಅಷ್ಟೇ. ಮತ್ತೆ ಇದು ಹಂಟಾ ವೈರಸ್, ಭಾರತೀಯರಿಬ್ಬರಿಗೆ ಹಂಟಾ ವೈರಸ್ ಆಗಿದೆ. ಇದ್ರ ಬಗ್ಗೆ ಇಲ್ಲಿ ಹೇಳಿರುವಂತೆ ಸಮುದಾಯಕ್ಕೆ ವೈರಸ್ ಹರಡುವ ಪುರಾವೆ ಲಭ್ಯವಾಗಿಲ್ಲ. ಇದ್ರ ಬಗ್ಗೆ ಇನ್ನೂ ಏನೋ ಹೆಚ್ಚಿನ ಡೀಟೇಲ್ಸ್ ಬಂದಿಲ್ಲ. ಡೀಟೇಲ್ಸ್ ಬಂದ್ರೆ ಕೊಡ್ತಾರೆ ಪೇಪರ್ನಲ್ಲಿ, ನಾನು ನಿಮ್ಗೆ ಆದಷ್ಟು ಬೇಗ ತಲುಪಿಸುವಂತ ಕಾರ್ಯನ ಮಾಡ್ತೇನೆ. ಐಷಾರಾಮಿ ನೌಕೆ MV ONDS ನಲ್ಲಿರುವ 5 ಸಿಬ್ಬಂದಿಯಲ್ಲಿ ಹಂಟಾ ವೈರಸ್ ಸೋಂಕು ದೃಢಪಟ್ಟಿದೆ. ಇದರಲ್ಲಿ 2 ಭಾರತೀಯರಿದ್ದರು ಎಂದು BBC ವರದಿ ಮಾಡಿದೆ. ಅದೇನು ಇಂಪಾರ್ಟೆಂಟ್ ಆಗಲ್ಲ, ಆದ್ರೂ ಹೇಳಿದೆ. ಇದು ಸ್ವಲ್ಪ ನೋಡ್ಕೊಳ್ಳಿ. ಏನಂದ್ರೆ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಹರಿಯುವ ಪೆನ್ನಾರ್ ಅಥವಾ ದಕ್ಷಿಣ ಪಿನಾಕಿನಿ ನದಿ ವಿವಾದ ಯಾವಾಗಿಂದಲೂ ನಡೀತಾನೆ ಇದೆ. ಈ ವಿವಾದನ ಬಗೆಹರಿಸಲಿಕ್ಕೆ ಸುಪ್ರೀಂ ಕೋರ್ಟ್ 6 ತಿಂಗಳು ಒಳಗೆ ನ್ಯಾಯಮಂಡಳಿನ ಸ್ಥಾಪಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಿದೆ. ಸ್ವಲ್ಪ ಇದ್ರ ಬಗ್ಗೆ ತಿಳಿದಿಟ್ಕೊಳ್ಳಿ ಅಷ್ಟೇ, ಏನು ಇದರಲ್ಲೂ ಜಾಸ್ತಿ ಇಂಪಾರ್ಟೆಂಟ್ ಆದ ಏನಿಲ್ಲ. ಈಗ ಸ್ವಲ್ಪ
ಸುಪ್ರೀಂ ಮೆಟ್ಟಿಲೇರಿದ ತಮಿಳುನಾಡು. ಯಾಕಾಗಿ ಸುಪ್ರೀಂ ಕೋರ್ಟ್ಗೆ ಈ ಕೇಸ್ ಹೋಯ್ತು ಅನ್ನೋದು ಸ್ವಲ್ಪ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಬೋದು ನೀವು. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಸ್ವಲ್ಪ ಓದ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಒಂದು ಟಾಪಿಕ್ ಹಾಕಿದೀನಿ, ಇದೇನು ಜಾಸ್ತಿ ಇಂಪಾರ್ಟೆಂಟ್ ಆಗಲ್ಲ. ಇದೇನಂದ್ರೆ ಇದು IPL ಆಟಗಾರರು ಮತ್ತೆ ಅಲ್ಲಿ ಸಿಬ್ಬಂದಿನ ಯಾರು ನೇರವಾಗಿ ಮುಕ್ತವಾಗಿ ಭೇಟಿ ಆಗ್ಬಾರ್ದು ಅಂತ ನಿರ್ಬಂಧನ ಹೇರಿದೆ ಯಾವುದು BCCI. ಇಷ್ಟೇ, ಇದೇನು ಜಾಸ್ತಿ ಇಂಪಾರ್ಟೆಂಟ್ ಆಗಲ್ಲ, ಸ್ವಲ್ಪ ನೋಡಿ ಇರ್ಲಿ ಅಂತ ಹಾಕಿಟ್ಟಿದ್ದೇನೆ ಅಷ್ಟೇ. ಇದಿಷ್ಟು ಈ ಇವತ್ತಿನ ಮೇ 9 ಪ್ರಜಾವಾಣಿ ಪೇಪರ್ನಲ್ಲಿ ಇರುವಂತ ಇಂಪಾರ್ಟೆಂಟ್ ಟಾಪಿಕ್ ಆಗಿತ್ತು. ಯಾರು ಫುಲ್ಫಿಲ್ ಅಲ್ಲ, ಅದಕ್ಕಾಗಿ ನನ್ನಿಂದ ಯಾವ್ದಾದ್ರು ಟಾಪಿಕ್ ಮಿಸ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದೆ ಮತ್ತು ಹೆಚ್ಚಿನದಾಗಿ ಕ್ವಾಲಿಟಿಯಲ್ಲಿ ಕೊಡುವಂತೆ ನಾನು ನೋಡ್ಕೊಳ್ತೇನೆ. ಇಷ್ಟು ಇವತ್ತಿನ ಟಾಪಿಕ್ ಆಗಿತ್ತು. ಈಗ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ, ನಾಳೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್. ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಇದನ್ನ ಶೇರ್ ಮಾಡಿ, ಆದಷ್ಟು ಬೇಗನೆ ವೈರಲ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಮತ್ತೆ ಸಿಗೋಣ.